ಸೊ ನೀವು ಆಕ್ಟ್ರೆಸ್ ಆದ್ರಿ, ಅದಾದ್ಮೇಲೆ ಪ್ರೊಡ್ಯೂಸರ್ ಆದ್ರಿ, ಪೊಲಿಟಿಕಲ್ ಫೀಲ್ಡಿಗೆ ಎಂಟ್ರಿ ಆಗಕ್ಕೆ ಇಂಟ್ರೆಸ್ಟ್ ಇದೆಯಾ ರಾಧಿಕಾ ಕುಮಾರಸ್ವಾಮಿ? ನಿಜ ಹೇಳ್ಬೇಕಂದ್ರೆ ಈಗ ಸದ್ಯಕ್ಕೆ ಆಸಕ್ತಿ ಇಲ್ಲ, ಸದ್ಯಕ್ಕಿಲ್ಲ. ಫ್ಯೂಚರ್ ಅಲ್ಲಿ ಫ್ಯೂಚರ್ ಬಂದ್ರೆ ನೋಡಿ ನಮ್ಮ ಹಣೆ ಬರ ಯಾರು ಈಗಲೇ ನಾನು ಹೇಳಕ್ಕಾಗಲ್ಲ. ದೇವರು ನನ್ನ ಹಣೆಯಲ್ಲಿ ಏನು ಬರೆದಿದಾರೋ ಯಾರಿಗೂ ಗೊತ್ತು. ಫ್ಯೂಚರಲ್ಲಿ ಏನಾದರೂ ಆ ಥರ ಅವಕಾಶ ಬಂದರೆ ಟ್ರೈ ಮಾಡ್ತೀನಿ. ಇನ್ನೊಂದು ವಿಚಾರ, ಈಗ ಎಲೆಕ್ಷನ್ ಬಂದಂದ್ರೆ ಸೆಲೆಬ್ರಿಟಿಗಳನ್ನ ಪ್ರಚಾರಕ್ಕೆ ಕರೀತಾರೆ. ನಿಮ್ಮನ್ನ ಯಾವುದಾದ್ರೂ ಪಕ್ಷ ಪ್ರಚಾರಕ್ಕೆ ಕರೆದಿದ್ಯಾ? ಕರೀತಾರೆ, ಬಟ್ ನಾನು ಯಾವುದಕ್ಕೂ ಈಗ ಹೋಗೋದಿಲ್ಲ. ಕರೆದಿದ್ದಾರೆ. ಸೊ ಇದ್ರ ಜೊತೆಗೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತೆ ರಾಧಿಕಾ ಕುಮಾರಸ್ವಾಮಿಗೆ. ಸೊ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸಿನಿಮಾ ಜೊತೆಗೆ? ಅಂದರೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ತುಂಬ ಇಂಟ್ರೆಸ್ಟ್ ಇರೋದು ಸಿನಿಮಾದಲ್ಲೇ. ನಾನು ಎಲ್ಲಿ ಹೋದರೂ ನನಗೆ ಒಂದು ತೃಪ್ತಿ ಅಂತ ಸಿಗುತ್ತಲ್ಲ, ಅದು ಸಿಗೋದು ಈ ಇಂಡಸ್ಟ್ರಿಯಲ್ಲಿ ಮಾತ್ರ. ಒಂದು ಖುಷಿ ಸಿಗುತ್ತೆ. ಓಕೆ, ನನಗೆ ಇಷ್ಟ ಇರೋ ಅಂಥದ್ದು ನಾನೇನೋ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಅದು ಪಾಡಿಗೆ ಅದು ಸೈಡಲ್ಲಿ ನಡೀತಾ ಇರುತ್ತೆ. ನಿಮ್ಮನ್ನ ಶಿವಣ್ಣ ನೋಡಿದ್ರೆ ಅಣ್ಣ ತಂಗಿ ಅಂತಾನೆ ಹೇಳೋದು, ಬಟ್ ಇವ್ರ ಜೊತೆ ನಾನು ಆಕ್ಟ್ ಮಾಡಬೇಕು ಅಂದ್ರೆ, ಶಿವಣ್ಣನ ಬಿಟ್ಬಿಡಿ, ಅಣ್ಣ ತಂಗಿಯಾಗಿ ಈ ಆಕ್ಟರ್ ಜೊತೆ ನಾನು ಹೀರೋಯಿನ್ ಆಗಿ ಇನ್ನು ಆಕ್ಟ್ ಮಾಡಬೇಕು ಅನ್ನೋ ಆಸೆ ಇವತ್ತಿಗೂ ಇದ್ರೆ ಯಾರ ಜೊತೆ? ತುಂಬ ಜನ ಇದ್ದಾರೆ. ನಮ್ಮ ಯಶ್ ಅವರಿದ್ದಾರೆ, ಸುದೀಪ್ ಅವರಿದ್ದಾರೆ, ಮತ್ತು ನಮ್ಮ ಮಂಗಳೂರವರು ರಿಷಬ್ ಶೆಟ್ಟಿ ಅವರಿದ್ದಾರೆ, ಗಣೇಶ್ ಅವರಿದ್ದಾರೆ. ಸೊ ತುಂಬ ಜನ ಇದ್ದಾರೆ. ಯಾಕಂದರೆ ಅವಕಾಶ ಬಂದರೆ ಒಪ್ಕೋತೀರಾ? ಖಂಡಿತವಾಗ್ಲು, ಯಾರು ಬಿಡ್ತಾರೆ ಅಂತ ಗೋಲ್ಡನ್ ಚಾನ್ಸ್ನ. ರಾಧಿಕಾ ಅವರ ಆಸೆ ಏನು ಅಂತ ಹೇಳಿ? ಸಿನಿಮಾ ಬಿಟ್ಟು, ಸಿನಿಮಾ ಮಾಡಬೇಕು, ಪ್ರೊಡಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಅದು ಒಂದು ಪಾರ್ಟ್. ಆದರೆ ನನಗೆ ಲೈಫಲ್ಲಿ ಇದೊಂದು ತುಂಬ ಆಸೆ ಇದೆ, ನಾನು ಮಾಡಬೇಕು, ಅದಕ್ಕಾಗಿ ಹೋರಾಡ್ತಿದ್ದೀನೋ ಅಥವಾ ಏನೋ ಕನಸು ಕಾಣ್ತಾ ಇದ್ದೀನೋ, ಆ ಥರ ನನ್ನ ಲೈಫಲ್ಲಿ ಏನೂ ಇಲ್ಲ. ನನಗೆ ಲೈಫಲ್ಲಿ ಏನು ಸಿಗುತ್ತೋ ಅದನ್ನು ನಾನು, ಅದೇ ನನ್ನ ಏನು ಲೈಫ್ ಅಂದ್ಕೊಂಡು ನಾನು ಮಾಡ್ತೀನಿ. ಇವಾಗ ನನ್ನ ಬಿಸ್ನೆಸ್ ಇರ್ಬೋದು, ನನ್ನ ಸಿನಿಮಾ ಇರ್ಬೋದು, ಇಲ್ಲ ಬೇರೆ ಯಾವುದೋ ಸಿನಿಮಾದಲ್ಲಿ ಬರೋ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ. ಸೊ ನಾನು ಏನು ಮಾಡಿದ್ರು ನಾನು ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಇನ್ನೊಂದು ಮಾತು ಕೇಳಲೇಬೇಕು, ಮುಂದೆ ನೀವು ಯಾವ ಥರ ಪ್ರಾಜೆಕ್ಟ್ಗಳನ್ನು ಮಾಡ್ತೀರಾ ಅಂತ? ನಿಮ್ಮ ಕೈಯಲ್ಲಿ ಇನ್ನೆಷ್ಟು ಪ್ರಾಜೆಕ್ಟ್ಗಳಿದ್ದಾವೆ ಅಂತ? ಸದ್ಯಕ್ಕೆ ನಾನು ಅದು ಯಾವುದು ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಕಂಪ್ಲೀಟ್ ಭೈರಾದೇವಿ ಸಿನಿಮಾದ ಮೇಲೆ ಫೋಕಸ್ ಮಾಡಬೇಕು. ಸೊ ನನ್ನ ಅಣ್ಣ ಆಗಲೇ ಹೇಳಿದ್ದಾನೆ, ಬೇರೆ ಯಾವ ಸಿನಿಮಾದ ಬಗ್ಗೆನೂ ನೀನು ಮಾತಾಡಬಾರ್ದು, ಭೈರಾದೇವಿ ಸಿನಿಮಾದ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ. ಸೊ ಹಾಗಾಗಿ